ಗೈಸ್, ಇವತ್ತಿನ ನಮ್ಮ ರೆಸಿಪಿ ಬಂದು ಗೋಬಿ ಮಂಚೂರಿ. ನಮ್ಮ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಗೋಬಿ ಮಂಚೂರಿ ಮಾಡೋ ವಿಧಾನ. ಇದಕ್ಕೆ ನಾವು 4 ಕಾಲಿಫ್ಲವರ್ ತೊಗೊಂಡಿದ್ದೀವಿ. ಅದನ್ನ ಚೆನ್ನಾಗಿ ಬಿಸಿನೀರಲ್ಲಿ ಅರಿಶಿನ ಉಪ್ಪು ಹಾಕಿ ವಾಶ್ ಮಾಡಿ ಕ್ಲೀನ್ ಮಾಡಿ ಬ್ಯಾಟರ್ಗೆ ಮೈದಾ ಮತ್ತು ರೆಡ್ ಚಿಲ್ಲಿ ಪೌಡ್ರು, ಕಾರ್ನ್ಫ್ಲವರು, ಸಾಲ್ಟು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಮತ್ತು ನೀರು ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಹಾಕ್ಕೊಂಡು ತಿಕ್ನೆಸ್ ಆಗಿರಬೇಕು. ಬಿಕಾಸ್ ನಾವು ವಾಶ್ ಮಾಡಿರ್ತೀವಲ್ಲ ಗೋಬಿನ, ಅದರಲ್ಲಿ ನೀರು ಬಿಟ್ಕೊಳುತ್ತೆ. ಸೊ ನೀರು ಜಾಸ್ತಿ ಇದು ಮಾಡ್ಕೊಂಡು ಮತ್ತು ಕಡಾಯಲ್ಲಿ ಆಯಿಲ್ನ ಹಾಕ್ಕೊಂಡು ನಾವು ಅದನ್ನು ಡೀಪ್ ಫ್ರೈ ಮಾಡ್ತೀವಿ. ಗೋಬಿ ತುಂಬ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಅದು ಸ್ವಲ್ಪ ಕ್ರಿಸ್ಪಿ ಕ್ರಂಚಿಯಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಗ್ರೇವಿಗೆ ಬಂದು ನಾವು ಫಸ್ಟ್ ಆಯಿಲ್ ಹಾಕ್ಕೊಂಡು ಆಯಿಲ್ಗೆ ಗಾರ್ಲಿಕ್ಕು, ಜಿಂಜರು ಫೈನ್ಲಿ ಚಾಪ್ಡ್ ಅಂದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದು ಹಾಕಿ ಒಂದು 2 ನಿಮಿಷ ಬಾಡಿಸ್ಕೊಂಡು, 1 ನಿಮಿಷ ಹಾಗೆ ಬಾಡಿಸ್ಕೊಂಡು ಆಮೇಲೆ ಗ್ರೀನ್ ಚಿಲ್ಲೀಸ್ ಹಾಕ್ಕೋಬೇಕು. ಹೀಗೆ ಚೆನ್ನಾಗಿ ಆಯಿಲ್ನಲ್ಲಿ 1 ನಿಮಿಷ ಜಿಂಜರ್ ಗಾರ್ಲಿಕ್ನ ಫ್ರೈ ಮಾಡ್ಕೋಬೇಕು. ಆಮೇಲೆ ಆನಿಯನ್ಸ್ ಹಾಕ್ಕೋಬೇಕು. ಅಂದರೆ ಇದು ತುಂಬ ದೊಡ್ಡದಾಗಿ ಸ್ಲೈಸ್ ಮಾಡ್ಕೋಬೇಡಿ, ಆನಿಯನ್ನ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಮತ್ತು ಕ್ಯಾಪ್ಸಿಕಮ್ಮ ನಾವು ಸ್ಲೈಸ್ ಮಾಡಿಕೊಂಡು ಅದನ್ನು ಕೂಡ ಈ ಆಯಿಲ್ ಫ್ರೈನಲ್ಲಿ ಹಾಕ್ತೀವಿ. ಗ್ರೇವಿಗೆ ನಾವು ಯೂಸ್ ಮಾಡ್ತಾರಂಥದ್ದು ಚಿಂಗ್ಸ್ ಸಾಸಸ್, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಡಾರ್ಕ್ ಸಾಯ್ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ವೆನಿಗರ್, ಇಟ್ಸ್ ಆಪ್ಷನಲ್ ವೆನಿಗರ್. ಮತ್ತು ಕೆಚಪ್ ಮಾತ್ರ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಕೆಚಪ್ ಕೂಡ ಹಾಕ್ಕೋಬೇಕು. ಗ್ರೇವಿ ಸ್ವಲ್ಪ ಕುದಿಯೋದಕ್ಕೆ ಬಂದಾಗ ನಾವು ಫ್ರೈ ಮಾಡ್ಕೊಂಡಿರೋಂಥದ್ದು 1-2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಆ್ಯಡ್ ಮಾಡಿಕೊಂಡು, ಸಾಲ್ಟ್ ಚೆಕ್ ಮಾಡಿಕೊಂಡು ಈ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಬಿನ ನಾವು ಮಿಕ್ಸ್ ಮಾಡ್ಕೊತೀವಿ. ಆಮೇಲೆ ನಾವು ಕೊರಿಯಾಂಡರ್ ಲೀವ್ಸ್ನ ನಾವು ಆ್ಯಡ್ ಮಾಡ್ತೀವಿ, ಗಾರ್ನಿಷ್ ಮಾಡ್ತೀವಿ. ಮತ್ತು ಸ್ಪ್ರಿಂಗ್ ಆನಿಯನ್ಸ್ನ ನಾವು ಗಾರ್ನಿಷ್ ಮಾಡ್ತೀವಿ. ಅದೊಂದು ಒಳ್ಳೆ ಟೇಸ್ಟ್. ಸ್ಪ್ರಿಂಗ್ ಆನಿಯನ್ಸ್ ಆಪ್ಷನಲ್ಲು, ಬೇಕೇ ಬೇಕು ಅಂತೇನಿಲ್ಲ. ನಾವು ರೆಡಿ ಟು ಈಟ್ ಗೋಬಿ ಮಂಚೂರಿ ತುಂಬ ಚೆನ್ನಾಗಿ